ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪ್ರಿಯಾಂಕ್ ಖರ್ಗೆ ಅವರು RSSಗೆ ನಿರ್ಬಂಧ ಹೇರಬೇಕು ಅನ್ನುವಂತಹ ಪತ್ರ ಬರೆದ ನಂತರ ಮುಖ್ಯಮಂತ್ರಿಗಳಿಗೆ ಒಂದಷ್ಟು ಕೆಟ್ಟ ಕೊಳಕ RSS ಸಂಸ್ಕೃತಿಯ ಫೋನ್ ಕಾಲ್ಗಳು ಅವರಿಗೆ ಬಂತು. ಅದರಲ್ಲಿ ಮುಖ್ಯವಾಗಿ ಒಂದು ಫೋನ್ ಕಾಲ್ ವೈರಲ್ ಆಯಿತು. ಯಾಕೆಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಬೇಸತ್ತು ತಲೆ ಕೆಟ್ಟು ಅದನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಎಲ್ಲ ಕಡೆ ಹಂಚಿದ್ರು ಅಥವಾ ಸೋಷಿಯಲ್ ಮೀಡಿಯಾಗೆ ಹಾಕಿದ್ರು. ಆ ನಂತರ ಎಲ್ಲರೂ ಅದನ್ನು ಶೇರ್ ಮಾಡುವ ಮೂಲಕ ಅದು ವೈರಲ್ ಆಯಿತು. ಆ ಕರೆಯಲ್ಲಿ ಮಾತನಾಡಿದಂಥವನು ಅವಾಚ್ಯವಾಗಿ ನಿಂದಿಸಿದ ವ್ಯಕ್ತಿ ಮತ್ತು ಜೀವ ಬೆದರಿಕೆ ಹಾಕದಂತಹ ವ್ಯಕ್ತಿಯನ್ನ ಮಹಾರಾಷ್ಟ್ರದ ಲಾತೂರ್ನಲ್ಲಿ ಮೊನ್ನೆ ಬಂಧನ ಮಾಡಲಾಗಿತ್ತು. ಆ ನಂತರ ಅವನನ್ನ ಈಗ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ನಿನ್ನೆ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಬೆಂಗಳೂರಿಗೆ ಕರ್ಕೊಂಡು ಬಂದ ನಂತರ ಅವನ ಸ್ಥಿತಿ ಏನಿದೆಯಲ್ಲ, ಅವನ ಜೀವನ ಏನು, ಅವನು ಯಾರು, ಅವನ ಹಿನ್ನೆಲೆ ಏನು, ಅದೆಲ್ಲವನ್ನು ಸಹ ಒಂದಷ್ಟು ಮೂಲಗಳ ಮೂಲಕ ನಾನು ತಿಳ್ಕೊಂಡೆ. ನನಗೆ ಮಾಹಿತಿ ಬಂತು. ಅವನ ಹೇಳಿಕೆ ಏನು ಅದೆಲ್ಲವೂ ಸಹ ನನಗೆ ಮಾಹಿತಿ ಬಂತು. ಆ ಮಾಹಿತಿಯನ್ನು ನೋಡಿ ನಾನೇ ಬೆಚ್ಚಿ ಬಿದ್ದೆ. ಹೊಸದೇನಲ್ಲ, ಇಂಥವರನ್ನೇ ಬ್ರೈನ್ ವಾಶ್ ಮಾಡಿ RSS ಸಂಘ ಪರಿವಾರ ಮತ್ತು ಸಂಘ ಪರಿವಾರದ ಭಾಗವಾಗಿರುವ ಪ್ರತಿಯೊಂದು ಗುಂಪು ಸಹ ಇಂಥವರನ್ನೇ ಬಲಿಪಶುಗಳನ್ನಾಗಿ ಮಾಡೋದು. ಪಾಪ ಅನ್ಸುತ್ತೆ. ಆದ್ರೆ ಅವನು ಮಾಡಿರುವಂತಹ ಕೃತ್ಯ, ಅವನಿಗೆ ಏರಿರುವಂತಹ ಧರ್ಮದ ಮದ ಇದೆಯಲ್ಲ, ಅದು ಅವನನ್ನ ಪಾಪ ಅನ್ನಬಾರ್ದು. ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಅನ್ನುತ್ತೆ. ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದ್ರೆ ಅವನ ಕುಟುಂಬದ ಹಿನ್ನೆಲೆ, ಅವನ ಪರಿಸ್ಥಿತಿ ನಿಮಗೆ ಹೇಳ್ತೀನಿ. ಈಗ ನೀವೇ ಒಂದು ಕ್ಷಣ ಬೇಜಾರು ಮಾಡ್ಕೊಳ್ತೀರಾ. ಹಾಗಿದೆ ಅವನ ಪರಿಸ್ಥಿತಿ. ಒಂದೊಂದಾಗಿ ಹೇಳೋದಂದ್ರೆ ಅವನ ಪೂರ್ತಿಯಾದಂತಹ ಅಫಿಷಿಯಲ್ ಹೆಸರು ದಾನಪ್ಪ ಶ್ರೀಶೈಲ ನರೋನೆ ಅನ್ನುವಂಥದ್ದು ಅವನ ಹೆಸರು. ಅವನು ಮಹಾರಾಷ್ಟ್ರದಲ್ಲಿ ವಾಸ ಇದ್ದಾನೆ. ತಂದೆ ತಾಯಿ ಜೊತೆ ವಾಸ ಇದ್ದಾನೆ. ತಂದೆ ತಾಯಿ ತಮ್ಮ ಅವ್ರ ಜೊತೆ ವಾಸ ಇದ್ದಾನೆ. ತಂಗಿನೂ ಇದ್ದಾಳೆ. ಅವಳನ್ನ ಬಿಜಾಪುರದಲ್ಲಿ ಕೊಟ್ಟು ಮದುವೆ ಮಾಡಿದ್ದಾರೆ. ಅವನು ಮಹಾರಾಷ್ಟ್ರದವನಲ್ಲ, ಕರ್ನಾಟಕ ಮೂಲದವನು, ಕನ್ನಡಿಗ ಆತ. ತನ್ನ 4ನೇ ವಯಸ್ಸಿನಲ್ಲಿ ತಂದೆ ತಾಯಿ ಅವನನ್ನ ಅಲ್ಲಿಗೆ ಕರ್ಕೊಂಡೋದ್ರು. ಕೆಲಸದ ನಿಮಿತ್ತ ಅಲ್ಲಿಗೆ ಹೋಗಿ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಸೊಲ್ಲಾಪುರದಲ್ಲಿ ಸೆಟ್ಲ್ ಆಗಿದ್ದಾರೆ, ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ. ಹಾಗಾದ್ರೆ ಅವನು ಹುಟ್ಟಿದ್ದು ಎಲ್ಲಿ ಅಂದ್ರೆ, ಹುಟ್ಟಿದ್ದು ಕಲಬುರ್ಗಿಯ ಅಫ್ಜಲ್ಪುರದಲ್ಲಿರುವಂತಹ ಬಡದಾಳ್ ಅನ್ನುವಂತಹ ಗ್ರಾಮದಲ್ಲಿ ಹುಟ್ಟುತ್ತಾನೆ. 4ನೇ ವಯಸ್ಸಿನಲ್ಲೇ ಅವನ ತಂದೆ ಒಂದು ನೋಟ್ಬುಕ್ ಕಂಪನಿ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿಗೆ ಟ್ರಾನ್ಸ್ಫರ್ ಆಯ್ತು, ಏನಾಯ್ತು, ಒಟ್ಟಿನಲ್ಲಿ ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಸೊಲ್ಲಾಪುರಕ್ಕೆ. ಅಲ್ಲೇ ಇವನು ಬೆಳೆದಿರೋದು, ಓದಿರೋದು ಎಲ್ಲ. ಅದಾದ ನಂತರ ಅವನ ಬಗ್ಗೆ ಇರುವಂತಹ ಮಾಹಿತಿ ಅಂದ್ರೆ, ಅವನ ತಂದೆ ಒಂದು ಪ್ರೈವೇಟ್ ಬುಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ನೌಕರ. ಸೊ ಹೆಚ್ಚೇನು ಸಂಬಳ ಇಲ್ಲ, ಆದಾಯ ಇಲ್ಲ, ಏನೂ ಇಲ್ಲ. ಇನ್ನು ಇವನು ರಿಲಯನ್ಸ್ ಅಲ್ಲಿ ಇರುವಂತಹ ಚಾಕ್ಲೇಟ್ ಮತ್ತು ಬಿಸ್ಕೆಟ್ ವಿಭಾಗದಲ್ಲಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿದ್ದಾನೆ. ಇವನಿಗೆ ಮದುವೆಯಾಗಿ 11 ವರ್ಷ ಆಗಿದೆ. 40 ವರ್ಷ ವಯಸ್ಸು ಇವನಿಗೆ. 11 ವರ್ಷ ಆಗಿದೆ ಮದುವೆಯಾಗಿ, ಆದರೆ ಇನ್ನೂ ಮಕ್ಕಳಾಗಿಲ್ಲ ಅವನಿಗೆ. ಇದು ಅವನದು ಸಹ ಕೆಲಸವನ್ನು ನೋಡಿದ್ರೆ ಅವನ ಆದಾಯ ಎಷ್ಟು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂದ್ರೆ ಅಷ್ಟೇ. ಎಷ್ಟು ಜೀವನ ಉಸಿರಾಡೋದಕ್ಕೆ ಎಷ್ಟು ಬೇಕು ಅಷ್ಟು ಸಂಬಳ ಬರ್ತಿರುತ್ತೆ. ಅಷ್ಟು. ಇವನ ತಮ್ಮ ಒಬ್ಬ ಇದ್ದಾನೆ. ಆತ ಸೊಲ್ಲಾಪುರದಲ್ಲೇ ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾನೆ. ತಂಗಿ ಬಿಜಾಪುರದಲ್ಲಿ, ನಾನು ಹೇಳ್ದಂಗೆ ಬಿಜಾಪುರದಲ್ಲಿ ಕೊಟ್ಟು ಮದುವೆ ಮಾಡಿದ್ದಾರೆ. ಸೊ ಅವನ ಫೈನಾನ್ಷಿಯಲ್ ಪೊಸಿಷನ್ ಏನಿದೆಯಲ್ಲ, ಜೇಬಲ್ಲಿ ₹1 ಇಲ್ಲ. ಈಗ ಬೇಲ್ ತಗೊಳ್ಳೋದಕ್ಕೂ ಸಹ ಅವನ ತಂದೆ ತಾಯಿ ಅಥವಾ ಹೆಂಡತಿ ಸಾಲ ಮಾಡಬೇಕಾಗತ್ತೆ. ಬೇಲಿಗೆ ಓಡಾಡೋದಕ್ಕೆ ಲಾಯರ್ ಫೀಸು, ಅದಕ್ಕೇನು ಶ್ಯೂರಿಟಿ ಬೇಕು, ಅದಕ್ಕೆಲ್ಲದಕ್ಕೂ. ಅಂತಹ ಪರಿಸ್ಥಿತಿಯಲ್ಲಿ ಇದ್ದಾನೆ. ಆದರೆ ಅವನು ಧರ್ಮಾಂಧತೆ ಮದ ಹೇಗೆ ಅನ್ನೋದನ್ನು ವಿವರಿಸ್ತೀನಿ. RSS ಸಂಪರ್ಕ ಹೇಗೆ, ಏನು ಮಾಡ್ದ ಅವನು ಅಂತ. ಸೊ ಇದು ಇವನ ಹಿನ್ನೆಲೆ. ಸೊ ಏನು ಮಾಡ್ದ ಇವನೇ ಹೇಳಿರೋ ಸ್ಟೇಟ್ಮೆಂಟಿನ ಸಾರಾಂಶ ಹೇಳ್ತೀನಿ ನಾನು. ಅವನೇ ಪೊಲೀಸರಿಗೆ ಕೊಟ್ಟಿರುವ ಸ್ಟೇಟ್ಮೆಂಟು. ಅಕ್ಟೋಬರ್ 14ನೇ ತಾರೀಕು ಫೇಸ್ಬುಕ್ ನೋಡ್ತಾ ಇದ್ದಂತೆ. ನೋಡ್ತಿರ್ಬೇಕಾದ್ರೆ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನು ಗಮನಿಸಿದ್ದಾನೆ. ಆ ಪತ್ರ ಮತ್ತು ಆ ಹೇಳಿಕೆಯನ್ನು ಗಮನಿಸಿದ್ದಾನೆ. ಸೊ ಇವನು ಎಲ್ಲರ ರೀತಿಯಲ್ಲಿ ಸಂಘ ಪರಿವಾರದ ಒಂಥರ ಫುಲ್ಲು ರೊಚ್ಚಿಗೆದ್ದು ಬಿಟ್ಟಿದ್ದಾನೆ ಮಾನಸಿಕವಾಗಿ. ಹೇಗೆ ಸಾಧ್ಯ? ನಾನು ಬಿಡಲ್ಲ, ನಾವು ಬಿಡಲ್ಲ, RSS ಅಂದ್ರೆ ಏನು ಅನ್ಕೊಂಡಿದ್ದೀರಿ ಅಂತ ಇವನಲ್ಲೂ ಒಳಗಡೆ ಕುಣಿಯಕ್ಕೆ ಶುರು ಮಾಡಿದೆ ಕ್ರೌರ್ಯ. ಸೊ ಏನ್ ಮಾಡಿದ್ದಾನೆ, ಹೋಗಿ ಅದೇ ಇದರಲ್ಲಿ ಒಂದಷ್ಟು ಕುಡ್ಕೊಂಡು ಬಂದಿದ್ದಾನೆ. ಬೆಳಗ್ಗೆ 9 ಗಂಟೆಗೆ. ಅವನೇ ಕೊಟ್ಟಿರೋ ಸ್ಟೇಟ್ಮೆಂಟ್ ಇದು. ಕುಡಿದ್ಬಿಟ್ಟು ಬಂದಿದ್ದಾನೆ ಮನೆಗೆ. ವಾಪಸ್ ಮನೆಗೆ ಬಂದು 9 ಗಂಟೆಗೆ ಇಂಟರ್ನೆಟ್ಗೆ ಹೋಗಿ ಸರ್ಚ್ ಮಾಡಿದ್ದಾನೆ. ಪ್ರಿಯಾಂಕ್ ಖರ್ಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಅಂತ ಎಲ್ಲೋ ಸಿಕ್ಬಿಟ್ಟಿದೆ.
ಹೊಡೆದು ಸಿಗುತ್ತೆ ಎಲ್ಲಾದ್ರೂ ಒಂದು ಕಡೆ. ನಂಬರ್ ಸಿಕ್ಕಿದ್ದೆ ತಡ ಕಾಲ್ ಮಾಡಿದ್ದಾನೆ, ಒಂದಲ್ಲ 3 ಕಾಲ್ ಮಾಡಿದ್ದಾನೆ. ಮೊದಲನೇ ಕಾಲಲ್ಲಿ ಏನಾಗಿದೆ, ಕಾಲನ್ನ ಪ್ರಿಯಾಂಕ್ ಖರ್ಗೆ ಅವರು ರಿಸೀವ್ ಮಾಡಿದ್ದಾರೆ. ಇವನು ಹಿಂದಿಯಲ್ಲಿ ಮಾತಾಡಿದ್ದಾನೆ. ಹಿಂದಿಯಲ್ಲಿ ಮಾತಾಡಿದ ತಕ್ಷಣ ಪ್ರಿಯಾಂಕ್ ಖರ್ಗೆ ಅವರು ಕಾಲ್ ಕಟ್ ಮಾಡಿದ್ದಾರೆ. ಅವ್ರೇನು ರಾಂಗ್ ನಂಬರ್ ಅನ್ಕೊಂಡ್ರು, ಇನ್ನೇನು ಅನ್ಕೊಂಡ್ರು ಗೊತ್ತಿಲ್ಲ, ಒಟ್ನಲ್ಲಿ ಕಟ್ ಮಾಡಿದ್ರು. ಆ ನಂತರ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು, ಒಂದು 15 ನಿಮಿಷ ಬಿಟ್ಟು ಮತ್ತೆ ಕಾಲ್ ಮಾಡ್ತಾನೆ. ಮತ್ತೆ ಕಾಲ್ ಮಾಡಿ ಬೈಯೋದಕ್ಕೆ ಶುರು ಮಾಡ್ತಾನೆ. ಬೈಯೋದಕ್ಕೆ ಶುರು ಮಾಡಿದ ತಕ್ಷಣ ಪ್ರಿಯಾಂಕ್ ಖರ್ಗೆ, ನೀವು ಮನಸ್ಥಿತಿಗಳೇ ಹೀಗೆ, ನಿಮ್ಮ ಜೊತೆ ಮಾತಾಡೋದೇ ವ್ಯರ್ಥ ಅಂತ ಕಾಲ್ ಕಟ್ ಮಾಡ್ತಾರೆ. ಮತ್ತೆ ಇವನಿಗೆ ಇನ್ನೂ ಕೋಪ ಬರುತ್ತೆ. ಅಷ್ಟೊತ್ತಿಗೆ ಇವನು ಕುಡ್ದಿದ್ದ ಎಣ್ಣೆ ಬೇರೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿತ್ತು. ಅದರ ಜೊತೆಗೆ ಇವನು ಅಲ್ಲಿದ್ದಂತಹ ಹಿಂದುತ್ವದ ನಶೆ, ಧರ್ಮದ್ವೇಷ ಎಲ್ಲ ಬ್ಲಾಸ್ಟ್ ಆಗ್ಬಿಡ್ತು ಒಂದೇ ಸಲ. 9:30ಗೆ 3ನೇ ಕಾಲ್ ಮಾಡ್ತಾನೆ. 3ನೇ ಕಾಲ್ ಮಾಡಿದ್ದನ್ನೇ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಮುಂದೆ ಇಟ್ಟಿದ್ದು ವಿಡಿಯೋ ಮಾಡಿ. ಎಷ್ಟು ಬೈತಾನೆ, ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈದು, ಪ್ರಿಯಾಂಕ್ ಖರ್ಗೆ ಅವರ ಹೆಂಡತಿ, ತಾಯಿ ಎಲ್ಲರನ್ನೂ ಬೈದು, ಜೀವ ಬೆದರಿಕೆ ಹಾಕಿ, ಏನೆಲ್ಲ ಸಾಧ್ಯನೋ ಅವನ ಬಾಯಿಂದ ಬರ್ಬೋದು ಅಷ್ಟನ್ನು ಮಾತಾಡಿದ್ದಾನೆ. ಬಟ್ ಆ ಫೋನ್ ಕಾಲ್ ವಾಯ್ಸ್ ಅನ್ನು ಕೇಳಿಸ್ಕೊಂಡ್ರೆ ಅವನು ಕುಡ್ದಿದ್ದ ಅನ್ನೋದಕ್ಕೆ ಯಾವ ಸೂಚನೆನೂ ನಮಗೆ ಸಿಗಲ್ಲ. ಇವನು ತಪ್ಪಿಸಿಕೊಳ್ಳೋದಕ್ಕೆ ನಾನು ಕುಡ್ದಿದ್ದೆ ಅಂತ ಹೇಳಿದಾನ ಗೊತ್ತಿಲ್ಲ, ಇರಬಹುದೇನೋ. ಸೊ ಈ ಒಂದು ಫೈನಾನ್ಷಿಯಲ್ ಪೊಸಿಷನ್ ಆ ರೀತಿ ಇದೆ, ಇವನು ಮಾಡಿರುವಂತಹ ಕಂತ್ರಿ ಕೆಲಸ ಈ ರೀತಿ ಇದೆ. ಇದರ ನಡುವೆ ಇವನನ್ನು ಅರೆಸ್ಟ್ ಮಾಡ್ಕೊಂಡು ಬಂದ ಮೇಲೆ ಪೊಲೀಸರಿಗೆ ಗೊತ್ತಾಗಿರೋದೇನು ಅಂದ್ರೆ, ಇವನಿಗೆ ಮೈ ತುಂಬ ಕಾಯಿಲೆ ಇದೆ. BP, ಶುಗರು, ಕೊಲೆಸ್ಟ್ರಾಲ್ ಏನೆಲ್ಲ ಇರಬೇಕು ಎಲ್ಲವೂ ಇದೆ. 40 ವರ್ಷಕ್ಕೆ ಎಲ್ಲನೂ ಸ್ವೀಕರಿಸ್ಬಿಟ್ಟಿದ್ದಾನೆ. ಅದರ ಜೊತೆಗೆ ಕನ್ನಡಕ ಹಾಕೊಂಡಿದ್ದಾನಲ್ಲ, ಕನ್ನಡಕ ಬಿಚ್ಚಿ ಪಕ್ಕದಲ್ಲಿಟ್ರೆ ಅರ್ಧಕ್ಕರ್ಧ ಏನು ಕಾಣ್ತಿಲ್ಲ ಅವನಿಗೆ. ಆ ಮಟ್ಟಕ್ಕೆ ಕನ್ನಡಕವನ್ನ ಅವಲಂಬಿಸಿ ಬದುಕ್ತಾ ಇದ್ದಾನೆ. ಅದರ ಜೊತೆಗೆ BP, ಶುಗರು ಏನೇನು ಇರಬೇಕು ಎಲ್ಲವೂ ಇದೆ. ಸೊ ಪೊಲೀಸರು ಅವನ ಹತ್ರ ಕೇಳಿದ್ದಾರೆ, ಏನಪ್ಪ ನಿಂದು ಅಂತ. ಈ ಎಲ್ಲ ವಿವರ ಕೊಟ್ಟಿದ್ದಾನೆ. ಕಾಲ್ ಹೇಗೆ ಮಾಡ್ದ, ಯಾಕೆ ಮಾಡ್ದ, ಏನು ಎತ್ತ ಅಂತ. ಫೇಸ್ಬುಕ್ಕಲ್ಲಿ ಆ ಪೋಸ್ಟಿನ ಕೆಳಗಡೆ, ಪ್ರಿಯಾಂಕ್ ಖರ್ಗೆ ಅವರು ವಿಚಾರವಾಗಿ ಹಾಕಿದ ಪೋಸ್ಟಿನ ಕೆಳಗಡೆ ಎಲ್ಲರೂ ಬೈತಿದ್ರು. ಹಾಗಾಗಿ ನಾನು ಬೈಬೇಕು ಅಂತ ಮಾಡಿದೆ. ಈ ರೀತಿ ಫೋನ್ ಕಾಲ್ ಮಾಡಿದೆ. ಫೋನ್ ಕಾಲ್ ಮಾಡಿದ ನಂತರ ಏನಾಯ್ತು ಅನ್ನೋದನ್ನು ಸಹ ಅವನೇ ವಿವರಿಸಿದ್ದಾನೆ ತನ್ನ ಹೇಳಿಕೆಯಲ್ಲಿ. ಏನಂದ್ರೆ, ಫೋನ್ ಕಾಲ್ ಮುಗಿದ ತಕ್ಷಣನೇ ನನಗೆ ಒಂದಷ್ಟು ವಾಟ್ಸಪ್ನಲ್ಲಿ ಕಾಲ್ಸು ಮೆಸೇಜಸ್ ಬರೋದಕ್ಕೆ ಶುರುವಾಯಿತು. ನನ್ನನ್ನು ಪ್ರಶಂಸಿಸಿ ಒಂದಷ್ಟು ಜನ ಮೆಸೇಜ್ಗಳು, ಫೋನ್ಗಳು ಮಾಡೋದಕ್ಕೆ ಶುರು ಮಾಡಿದ್ರು. ಆ ನಂತರ ಸ್ವಲ್ಪ ಹೊತ್ತಿಗೆ ನನ್ನ ಮೇಲೆ ಕೋಪಗೊಂಡು ಬೈಯೋರು ಸಹ ಫೋನ್ ಕಾಲ್ ಮಾಡೋಕ್ಕೆ ಶುರು ಮಾಡಿದ್ರು, ಮೆಸೇಜ್ ಕಳಿಸೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ನಾನು ಫೋನನ್ನು ಸ್ವಿಚ್ ಆಫ್ ಮಾಡಿದೆ. ಆಗ ಸೊಲ್ಲಾಪುರದಲ್ಲಿದ್ದೆ. ಆ ನಂತರ ನಾನು ಕೆಲಸದ ನಿಮಿತ್ತ ಲಾಥೂರ್ಗೆ ಬಂದಿದ್ದೆ. ಅಲ್ಲಿ ಹೊಸ ಸಿಮ್ ಕಾರ್ಡ್ ತಗೊಂಡು ಹಳೆ ಸಿಮ್ ಕಾರ್ಡನ್ನ ನನ್ನ ಮೊಬೈಲ್ ಕವರ್ ಒಳಗಡೆ ಇಟ್ಟಿದ್ದೆ. ಅದು ಎಲ್ಲೋ ಉದುರೋಯ್ತು, ಸಿಮ್ ಕಾರ್ಡ್ ನನ್ನ ಹತ್ರ ಇಲ್ಲ ಅಂತ ಹೇಳಿದ್ದಾನೆ. ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಅದರಲ್ಲಿ ಬೇರೆ ಏನು ರಹಸ್ಯಗಳಿದಾವ, ಆ ಸಿಮ್ ಕಾರ್ಡ್ ಮೂಲಕ ಯಾರ್ಯಾರು ಕಾಲ್ ಮಾಡಿದ್ದಾನೆ ಅನ್ನೋದನ್ನೆಲ್ಲ ಕಂಡುಹಿಡಿತಾರೆ ಅಂತ. ಬಟ್ ಬೇರೆ ಮಾರ್ಗಗಳಿದೆ. ಅದು ರಿಜಿಸ್ಟರ್ ತೆಗಿಸ್ಬೋದು, ಯಾವ ಮೊಬೈಲ್ ನೆಟ್ವರ್ಕಿಂದ ಅವನು ಸಿಮ್ ಯೂಸ್ ಮಾಡ್ತಿದ್ದ ತೆಗಿಸ್ಬೋದು ಈಸಿ. ಹೊಸ ಸಿಮ್ ಕಾರ್ಡ್ ತೆಗೆದು ಹಾಕಿದ್ದಾನೆ. ಆ ಹೊಸ ಸಿಮ್ ಕಾರ್ಡ್ ಹಾಕಿದ ತಕ್ಷಣನೇ IMEI ನಂಬರನ್ನು ಮ್ಯಾಚ್ ಮಾಡಿಕೊಂಡು ಪೊಲೀಸರು, ಕಲಬುರಗಿ ಮತ್ತು ಬೆಂಗಳೂರು ಪೊಲೀಸರು ಜಂಟಿಯಾಗಿ ಅವನು ಲೊಕೇಶನ್ ಅನ್ನು ಕಂಡುಹಿಡಿದಿದ್ದಾರೆ. ಲಾಥೂರಲ್ಲಿ ಒಂದು ಯಾವುದೋ ಅಂಗಡಿ ಮುಂದೆ ಏನೋ ಬಿಸ್ಕೆಟ್ ಅನ್ನು ಪರ್ಚೇಸ್ ಮಾಡ್ತಿದ್ದಾನೆ. ಹೋಗಿ ಅವನನ್ನು ಹಿಡ್ಕೊಂಡು ಬಂದಿದ್ದಾರೆ. ಹಿಡ್ಕೊಂಡು ಬಂದ ನಂತರ ಅವನನ್ನು ಕೂರಿಸ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಈ ವಿಚಾರಗಳು ಗೊತ್ತಾಯಿತು. ಆರೋಗ್ಯದ ವಿಚಾರ, ಫ್ಯಾಮಿಲಿ ವಿಚಾರ, ಅವನ ಜೀವನ, ಇಷ್ಟೆಲ್ಲವನ್ನು ಸಹ ಹೇಳ್ಕೊಂಡಿದ್ದಾನೆ. ಅವನು ಬರವಣಿಗೆಯಲ್ಲಿ ಸೈನ್ ಮಾಡಿದ್ದಾನೆ. ಇದರ ಜೊತೆಗೆ ಈಗ ನಾವು ಇನ್ನೊಂದು ನೋಡಬೇಕಾಗಿರುವಂತಂದ್ರೆ, ಇಷ್ಟು ಆಗಿದ್ರು ಸಹ, ಬಂಧನವಾಗಿ 24 hours ಮೇಲಾದರೂ ಸಹ ಅವನು ಕುಟುಂಬದಿಂದ ಅವನಿಗೆ ಒಂದು ಫೋನ್ ಕಾಲ್ ಬಂದಿಲ್ಲ. ಎಲ್ಲಿದೆಯಾ, ಏನು ಮಾಡ್ತಿದೀಯಾ, ಏನಾಗಿದೆ, ಟಿವಿಯಲ್ಲಿ ಬರ್ತಿದ್ದದ್ದು ನೋಡಿದಾರೋ ಇಲ್ವೋ, ನೋಡಿದ್ರು ಹೆದರ್ಕೊಂಡು ಫೋನ್ ಮಾಡಿ, ಏನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವನಿಗೆ ಯಾವ ಕಾಂಟ್ಯಾಕ್ಟ್ ಫ್ಯಾಮಿಲಿ ಕಡೆಯಿಂದ. ನೀನೇ ಫೋನ್ ಮಾಡೋ ಫ್ಯಾಮಿಲಿಗೆ ಅಂದರೆ ಹೆದರ್ತಿದ್ದಾನೆ. ಕೊನೆಗೆ ಪೊಲೀಸರೇ ಆ ಕುಟುಂಬಕ್ಕೆ ಫೋನ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಂಥ ಗನಾಂಧಾರಿ ಕೆಲಸ ಮಾಡಿರೋದಕ್ಕೆ ನಾವು ಅರೆಸ್ಟ್ ಮಾಡ್ಕೊಂಡು ಬೆಂಗಳೂರಿಗೆ ಕರ್ಕೊಂಬಂದಿದ್ದೀವಿ ಅಂತ ಫ್ಯಾಮಿಲಿಗೆ ಇನ್ಫಾರ್ಮೇಶನ್ ಕೊಟ್ಟು, ಅದಾದ ನಂತರವೂ ಸಹ ಸುಮಾರು ಗಂಟೆಗಳಾಗಿದೆ. ಇಲ್ಲಿಯವರೆಗೆ ಅವನನ್ನು ನೋಡೋದಕ್ಕೆ ಆ ಕುಟುಂಬಸ್ಥರು ಯಾರೂ ಬಂದಿಲ್ಲ. ಇದು ಕುಟುಂಬದ ಕತೆ. ಇನ್ನು ಇವನು ನಶೆ ಹೇಗೆ ಹತ್ತಿಸ್ಕೊಂಡ ಅನ್ನೋದನ್ನು ಸಹ ಅವನೇ ವಿವರಿಸ್ತಾನೆ ಅವನ ಹೇಳಿಕೆಯಲ್ಲಿ. ನಾನು ಆಗಾಗ RSSನ ಬೈಠಕಗಳು ಅಥವಾ ಸಭೆಗಳು, ಸಮಾರಂಭಗಳು, ಕಾರ್ಯಕ್ರಮಗಳಿಗೆ ಹೋಗ್ತಿದ್ದೆ. ಅಲ್ಲಿಂದ ಪ್ರೇರೇಪಿತನಾಗಿದ್ದೆ. RSS ಪರವಾಗಿ ಕೆಲಸ ಮಾಡ್ತೀನಿ. ನಾನು ಅಧಿಕೃತವಾಗಿ ಎಲ್ಲೂ ನೋಂದಾಯಿಸ್ಕೊಂಡಿಲ್ಲ. ಅದೇ ಒಂದು ನೋಂದಣಿ ಇಲ್ಲದಂತಹ ಒಂದು ಗುಂಪು, ಆ ಗುಂಪಲ್ಲಿ ಇವನಿದ್ದಾನೆ, ಆದರೆ ಇವನು ನೋಂದಾಯಿಸ್ಕೊಂಡಿಲ್ಲ. ಸೊ ಅಲ್ಲಿಗೆ ಸರಿ ಹೋಯ್ತದು.
ಅದೊಂದು ರೀತಿ ಅಬೆಪರಿ ಗುಂಪದು. ಈ ನೋಂದಣಿ ಅನ್ನೋದೇ ಅದಕ್ಕೆ ಇಲ್ವೇ ಇಲ್ಲ. ಕಾರ್ಯಕರ್ತರಿಗೂ ಇಲ್ಲ, ಆ ತಂಡಕ್ಕೂ ಇಲ್ಲ, ಆ ಗುಂಪಿಗೂ ಇಲ್ಲ, ಏನಂತ ಕರಿತೀರೋ ಯಾವುದಕ್ಕೂ ಇಲ್ಲ ಅದಕ್ಕೆ. ಸೊ ಅಲ್ಲಿ ನಾನು ಹೋಗ್ತಿದ್ದೆ ಬರ್ತಿದ್ದೆ, ತಿಂಗಳಿಗೊಂದ್ಸಲ 2 ಸಲ ಅವ್ರ ಮಾತುಗಳನ್ನ ಅವ್ರ ಇದನ್ನ ಕೇಳಿಸ್ಕೊಳ್ತಿದ್ದೆ. ಅದರಿಂದ ನಾನು ಪ್ರೇರೇಪಿತನಾಗಿ ಈ ಕೆಲಸವನ್ನ ಮಾಡಿದ್ದೀನಿ ಅಂತ. ಈಗ ಕುಟುಂಬದವರಂತೂ ಅವ್ರ ಆರ್ಥಿಕ ಪರಿಸ್ಥಿತಿ, ಅವ್ರ ಸಾಮಾಜಿಕ ಪರಿಸ್ಥಿತಿ, ಅವ್ರ ಪರಿಸ್ಥಿತಿನೇ ಆಗಿದೆ. ಅವನ ಜಾತಿ ನನಗೆ ಗೊತ್ತಿದೆ, ನಾನು ಹೇಳಲ್ಲ ಬೇಡ ಅಂತ. ಆದ್ರೆ ಒಂದಂತೂ ಹೇಳ್ತೀನಿ, ಇಂಥ ವಿಚಾರಗಳಲ್ಲಿ ಬ್ರಾಹ್ಮಣರು ಸಿಗಾಕೊಳ್ಳಲ್ಲ. ಇವನು ಬ್ರಾಹ್ಮಣ ಅಲ್ಲ, ಅದಂತೂ ಖಾತ್ರಿ. 100%. ಅವನ ಜಾತಿ ನನಗೆ ಗೊತ್ತಿದೆ, ಉಪಜಾತಿ ಸಮೇತ ಗೊತ್ತಿದೆ, ನಾನು ಹೇಳಲ್ಲ, ಬೇಕಾಗಿಲ್ಲ. ಯಾಕಂದ್ರೆ ಅವ್ನು ಬ್ರಾಹ್ಮಣೇತರ ಅಷ್ಟೇ, ಅದು ಮಾತ್ರ ತಿಳ್ಕೊಳ್ಳಿ. ಬ್ರಾಹ್ಮಣೇತರನ್ನೇ ಅವರು ಆ ರೀತಿ ಬಳಸ್ಕೊಳ್ಳೋದು, ಅದರಲ್ಲೂ OBC, ಅಷ್ಟು ಹೇಳಬಲ್ಲೆ. ಓಕೆ. ಸೊ ಈಗ RSS ಕಡೆಯಿಂದ ಯಾವನಾದ್ರೂ ಬಾಯಿ ಬಿಟ್ಟು ಇವನ ಪರವಾಗಿ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ. ಇವನನ್ನು ಮೀಟ್ ಮಾಡೋ ಪ್ರಯತ್ನ ಸಾಧ್ಯನೇ ಇಲ್ಲ. ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ ಅಂದಮೇಲೆ ಮೀಟ ಇಲ್ಲಿಂದ ಮಾಡ್ತಾರೆ. ಅವನಿಗೂ ನಮಗೂ ಸಂಬಂಧನೇ ಇಲ್ಲ ಅಂತಾರೆ ಹೊರತು, ಅವನು ಪ್ರಚೋದನೆಗೊಂಡಿರೋದು ಅಲ್ಲಿಂದ ಆದರೂ ಸಹ, ಅದೇ ಮನಸ್ಥಿತಿ ಇದ್ರೂ ಸಹ ಒಂದು ಸಹಾಯಕ್ಕೆ ಇವ್ರನ್ನ ಇಲ್ಲಲ್ಲ. ಬ್ರಾಹ್ಮಣ ಆಗಿದ್ರೆ ಒಂದು ಪ್ರಯತ್ನ ಆದ್ರೂ ಮಾಡಿರೋರು. ಇವನು ಬ್ರಾಹ್ಮಣ ಅಲ್ಲ, ಮಾಡಿಲ್ಲ. ಈಗ ಇವನ್ ಪಾಡೇನು? ಇವನ್ ಪಾಡ ವ್ಯಾಪಾರಿ. ನಾನು ಹೇಳ್ದಂಗೆ ತಂದೆನೋ ತಾಯಿನೋ ತಮ್ಮನೋ ತಂಗಿನೋ ಹೆಂಡ್ತಿನೋ ಯಾರೋ ಒಬ್ಬರಿಗೆ ದುಡ್ಡು ಅರೇಂಜ್ ಮಾಡಿ ಅವನಿಗೆ ಬೇಲ್ ಕೊಡಿಸ್ಕೊಂಡು ಹೋಗ್ಬೇಕು. ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ದಾರೆ, ಅವನಿಗೆ ರಿಮ್ಯಾಂಡ್ ಆಗಿದೆ, ಅನುಭವಿಸ್ತಾನೆ. ಇನ್ನ ಏನೇನು ಮಾಹಿತಿ ತೆಗಿಬೇಕು ಪೊಲೀಸರು ತೆಗೀತಾರೆ. ಯಾವುದಾದ್ರೂ ವ್ಯವಸ್ಥಿತವಾದಂತಹ ಸಂಚ ಇದು, ಇವನೊಬ್ನೇ ಮಾಡಿರೋದಾ, ಇದೇನಾದ್ರು ಗುಂಪಿದೆಯಾ, ಇವನ ಹಿನ್ನೆಲೆ ಏನು ಮುನ್ನೆಲೆ ಏನು, ಸಿಮ್ ಕಾರ್ಡ್ ಕಳೆದೋಗಿರೋ ಅನ್ನೋ ಕತೆ ಬೇರೆ ಕಟ್ತಾ ಇದ್ದಾನೆ, ಕುಡ್ದಿದ್ದೆ ಅನ್ನುವ ಕತೆ ಕಟ್ತಾ ಇದ್ದಾನೆ, ಇದೆಲ್ಲವನ್ನು ಸಹ ಪರಿಶೀಲನೆ ಮಾಡಿ ಒಂದು ಚಾರ್ಜ್ ಶೀಟ್ ಅನ್ನಂತೂ ರೆಡಿ ಮಾಡ್ತಾರೆ. ಇವನ ಮೇಲೆ ಈಗ ಬಿದ್ದಿರೋ ಸೆಕ್ಷನ್ಗಳಿದೆಯಲ್ಲ, ಅಟ್ರಾಸಿಟಿ ಸಮೇತ ಬಿದ್ದಿದೆ. ಹೌದು, ಬಿದ್ದೇ ಬೀಳುತ್ತೆ. ಕೊಲೆ ಬೆದರಿಕೆ ಎಲ್ಲ ಸೆಕ್ಷನ್ಗಳು ಬಿದ್ದಿದ್ದಾವೆ. ಯಾಕಾದ್ರೆ ಅವನು 6-7 ವರ್ಷ ಜೈಲಿಗೆ ಹೋಗ್ಬೇಕು. 6-7 ವರ್ಷ ಜೈಲಾಗತ್ತ ಅವನಿಗೆ, ಗೊತ್ತಿಲ್ಲ ಹೇಗೆ ನಿಭಾಯಿಸ್ತಾನೆ. ಬಟ್ ಇವನು ನಂಬ್ಕೊಂಡಿದ್ನಲ್ಲ, ನಾನು ದೊಡ್ಡ ಹೀರೋ ಆಗ್ಬಿಡಬಹುದು, RSS ಅನ್ನೋರು ಬರ್ತಾರೆ, RSS ಕಾಪಾಡ್ಬಿಡುತ್ತೆ ಅಂತ. RSS ಯಾರನ್ನೂ ಕಾಪಾಡಲ್ಲ. ಅವರಿರೋದೇ ಬ್ರಾಹ್ಮಣರ ಹಿತಾಸಕ್ತಿಯನ್ನ ಕಾಪಾಡೋದಕ್ಕೆ ಅಷ್ಟೇನೆ. ಬ್ರಾಹ್ಮಣರಿಗಾಗಿ ಇಡೀ ದೇಶವನ್ನ ಹಿಂದೂ ರಾಷ್ಟ್ರ ಮಾಡಬೇಕು, ಮಿಕ್ಕವ್ರನ್ನೆಲ್ಲ ಗುಲಾಮರಾಗಿ ಮಾಡಬೇಕು. ಮನುಸ್ಮೃತಿ ಅದನ್ನೇ ಹೇಳೋದು, ಮನುಸ್ಮೃತಿಯನ್ನ ಸಂವಿಧಾನ ಅಂತ ಮಾಡಬೇಕು, ಅಷ್ಟೇ ಅವ್ರು ಮಾಡೋದು. ಇಂಥವ್ರ ಸಹವಾಸಕ್ಕೆ ಅಥವಾ ಇಂಥವ್ರ ರಕ್ಷಣೆಗೆ ಯಾವತ್ತೂ RSS ಬರಲ್ಲ. ಇವನಿಗೀಗ ಅದು ಅರ್ಥ ಆಗಬೇಕು. ಇವನ್ ಜೊತೆಯಲ್ಲಿ ನನ್ನ ಮಾತು ಕೇಳಿಸ್ಕೊಳ್ತಾ ಇರುವಂತಹ ಪ್ರತಿಯೊಬ್ಬರು ನಿಮಗೂ ಅರ್ಥ ಆಗಬೇಕು. OBC, ದಲಿತರು, ಆದಿವಾಸಿಗಳು, ಕೆಲವು ದುಡ್ಡಿನ ಆಸೆಗೆ ಅಲ್ಲಿ ಹೋಗಿ ನರಳುತ್ತಾ ಇರುವಂತಹ ಬೆರಳೆಣಿಕೆಯಷ್ಟು ಅಲ್ಪಸಂಖ್ಯಾತರು, ಎಲ್ರಿಗೂ ಅರ್ಥ ಮಾಡ್ಕೊಳ್ಬೇಕು. RSS ನಿಮ್ಮ ರಕ್ಷಣೆಗೆ ಬರಲ್ಲ. RSS ಅನ್ನ ನಂಬಿ ನೀವು ಈ ತರ ಕೃತ್ಯಗಳನ್ನು ಮಾಡಿದ್ರೆ, ಧರ್ಮದ ನಶೆಯಲ್ಲಿ ಮಾಡಿದ್ರೆ ಅನುಭವಿಸ್ತೀರಿ, ಇದೇ ರೀತಿ ಅನುಭವಿಸ್ತೀರಿ. ಆರೋಗ್ಯ ಇಲ್ಲ, ಕಾಸು ಇಲ್ಲ, ಶಕ್ತಿ ಇಲ್ಲ, ಆರ್ಥಿಕ ಶಕ್ತಿನೂ ಇಲ್ಲ, ಸಾಮಾಜಿಕ ಯಾವ ರೀತಿಯಿಂದಲೂ ಕೂಡ ಇವನಿಗೆ ಶಕ್ತಿ ಇಲ್ಲ. ಅದಕ್ಕೆ ನಾನು ಆರಂಭದಲ್ಲಿ ಹೇಳೋದು, ಒಂದು ನಿಮಿಷ ನಮಗೆ ಪಾಪ ಅನ್ಸ್ಬಿಡುತ್ತೆ, ಬಟ್ ಅವ್ನು ಮಾಡಿರೋ ಕೃತ್ಯ ನೋಡಿದಾಗ ಸರಿಯಾಗಿದೆ ಅವನಿಗೆ ಅನ್ಸುತ್ತೆ. ಸೊ ಇದಿಷ್ಟು ನನಗೆ ಒಳಗಡೆಯಿಂದ ಬಂದಿರುವಂತಹ ಮಾಹಿತಿ. ಏನ್ ನಡೀತಾ ಇದೆ ಅಲ್ಲಿ, ಅವನ ಬಂಧನದ ನಂತರ ಏನೇನಾಗಿದೆ, ಅವನು ಕೊಟ್ಟಿರುವ ಹೇಳಿಕೆ ಏನು, ಅವನಿಗೆ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಮುಂದಿನ ಕ್ರಮಗಳು ಪೊಲೀಸರಿಗೆ ಬಿಟ್ಟಿತ್ತು. ಇಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.